हरि ओं सुप्रभातम्। शरीरमाद्यं खलु धर्मसाधनं, ಧರ್ಮಸಾಧನೆಗೆ ಶರೀರವೇ ಮೂಲ ಆಧಾರ. ಇಂದು ಅಷ್ಟಾಂಗ ಹೃದಯದಿಂದ ಆಯ್ದಂತಹ ಆರೋಗ್ಯ ಸೂತ್ರವೊಂದನ್ನು ನೋಡೋಣ. ಆರೋಗ್ಯ ಸೂತ್ರವು ಹೀಗಿದೆ: ಅರ್ಧಶಕ್ತ್ಯ ನಿಷೇವ್ಯಸ್ತು ಬಲಿಭಿಃ ಸ್ನಿಗ್ಧ ಭೋಜಿಭಿಃ ಶೀತಕಾಲೇ ವಸಂತೆ ಚ ಮಂದಮೇವ ತತೋ ಅನ್ಯದಾ. ಈ ಆರೋಗ್ಯ ಸೂತ್ರದ ಅರ್ಥವೇನೆಂದರೆ, ಯಾರಿಗೆ ಪೂರ್ತಿಯಾದ ಬಲವಿದೆಯೋ, ಯಾರು ಪ್ರತಿದಿನ ಗಟ್ಟಿಯಾದ ಆಹಾರವನ್ನು ಸೇವಿಸುತ್ತಾರೆಯೋ ಅವರು ಶೀತಕಾಲದಲ್ಲಿ ಮತ್ತು ವಸಂತ ಋತುವಿನಲ್ಲಿ ತಮ್ಮ ಅರ್ಧಶಕ್ತಿಯನ್ನು ವ್ಯಾಯಾಮಕ್ಕೆ ಉಪಯೋಗಿಸಬೇಕು. ಉಳಿದವರು ಮಿಕ್ಕೆಲ್ಲ ಋತುಗಳಲ್ಲಿ ಸಾಧಾರಣ ವ್ಯಾಯಾಮವನ್ನು ಮಾಡಬೇಕು. ಶರೀರದ ಆರೋಗ್ಯಕ್ಕೆ ವ್ಯಾಯಾಮವು ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ಪ್ರತಿನಿತ್ಯವೂ ವ್ಯಾಯಾಮವನ್ನು ಮಾಡಬೇಕು. ವ್ಯಾಯಾಮದ ನಂತರ ತಂ ಕೃತ್ವಾ ಆನುಸುಖಂ ದೇಹಂ ಮರ್ದಯೇಚ್ಚ ಸಮಂತತಃ ಎಂದರೆ, ಪ್ರತಿನಿತ್ಯ ವ್ಯಾಯಾಮದ ನಂತರ ಶರೀರವನ್ನು ಎಣ್ಣೆಯಿಂದ ನಿಧಾನವಾಗಿ ಮಸಾಜ್ ಮಾಡಿಕೊಳ್ಳಬೇಕು. ಧನ್ಯವಾದः. ಜಯತು ಸಂಸ್ಕೃತಂ, ಜಯತು ಭಾರತಂ.